ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಲಕ್ಕಿ ಅಕ್ಷಯ್. ನನಗೆ ಒಬ್ಬ ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದ್ದ, ಅಣ್ಣ ಇದು ಕಾರ್ ಓಡಿಸೋದು ಒಂದು ವಿಡಿಯೋ ಮಾಡೋಣ ಅಂತ. ಅದಕ್ಕೆ ನನಗೆ ಇವತ್ತು ಡ್ಯೂಟಿ ಬೇಗ ಮುಗೀತು. ನಮ್ಮ ಫ್ರೆಂಡ್ ಬೇರೆ ಬಂದಿದ್ದೆ ಇವತ್ತು. ನಾನು ಓಡಿಸೋದು ಆಟೋಮೆಟಿಕ್ ಕಾರು. ಅವರು ಇನ್ನು ಇವಾಗ ಸ್ಟಾರ್ಟಿಂಗ್ ಅಲ್ಲ ಕಲ್ತ್ಕೊಳ್ಳೋದು. ಅದಕ್ಕೆ ನಾನು ಮ್ಯಾನ್ಯಲ್ ಕಾರ್ ಮಾಡೋಣ ಅಂದ್ಬಿಟ್ಟು ಇವತ್ತು ನಮ್ಮ ಫ್ರೆಂಡ್ ಕರೆಸಿದ್ದೀನಿ. ಅದಕ್ಕೆ ಇವತ್ತು ನಮ್ಮ ಫ್ರೆಂಡ್ ಕರ್ಸಿಬಿಟ್ಟು ಅದೇ ಕೆಲ್ಸಕ್ಕಂತ ವಿಡಿಯೋ ಮಾಡ್ಬೇಕಂತಾನೆ ಇವತ್ತು ಬೇಗ ಬಂದಿದ್ದೀನಿ. ಕಾರ್ ಓಡಿಸೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಇವತ್ತು ಏನಿಲ್ಲ, ಇದು ಇನೋವಾ ಕ್ರಿಸ್ಟ. ಇದಕ್ಕೆ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕ್ಲಚ್ ಫುಲ್ಲು ಪ್ರೆಸ್ ಮಾಡಬೇಕು. ಇಲ್ಲಿ ನೋಡಿ, ಗೇರು ನ್ಯೂಟ್ಲಿದೆ. ಇದು ಹ್ಯಾಂಡ್ ಬ್ರೇಕ್ ಹಾಕಿರ್ತವಲ್ಲ, ಅದು ಡೌನ್ ಮಾಡಿಬಿಟ್ಟು ಇದರಲ್ಲಿ ಬಂದು 5 ಗೇರ್ ಇದೆ. 1 2 3 4 5 ರಿವರ್ಸು. ಟೋಟಲ್ ಬಂದು 6 ಗೇರ್ ಐತೆ. ಇದು ಫಸ್ಟ್ನೇ ಗೇರು. ಇವಾಗ ಬ್ರೇಕ್ ಬಿಟ್ಟರೆ ಇದಕ್ಕೆ ಹೋಗುತ್ತೆ. ಕ್ಲಚ್ ನಿಧಾನಕ್ಕೆ ಬಿಟ್ಟು ಗಾಡಿ ಮುಂದಕ್ಕೆ ಮೂವ್ ಆಗ್ತಾ ಇದೆಲ್ಲ. ಏನಿಲ್ಲ, ಕ್ಲಚ್ ನಿಧಾನಕ್ಕೆ ಬಿಟ್ಟು ಎಕ್ಸ್ಲೇಟರ್ ಸ್ವಲ್ಪ ರೈಸ್ ಮಾಡಿಕೊಂಡು ಕ್ಲಚ್ ಹಂಗೆ ನಿಧಾನಕ್ಕೆ ಬಿಡ್ತಾರೆ. ಎಕ್ಸ್ಲೇಟರ್ ಪೂರ್ತಿ ರೈಸ್ ಮಾಡಬಾರ್ದು. ಎಕ್ಸ್ಲೇಟರ್ ಪೂರ್ತಿ ರೈಸ್ ಮಾಡಿದ್ರೆ ಸುಮ್ಮನೆ ಗಾಡಿ ಗರ್ರ ಅನ್ನತ್ತೆ ಅಷ್ಟೇ, ಗಾಡಿ ಮುಂದಕ್ಕೆ ಮೂವ್ ಆಗಲ್ಲ. ಕ್ಲಚ್ ನಿಧಾನಕ್ಕೆ ಬಿಟ್ಕೊಂಡು ಎಕ್ಸ್ಲೇಟರ್ ನಿಧಾನಕ್ಕೆ ಕೊಡ್ತಾ ಇರಬೇಕು, ಹೆವಿ ಕೊಡಬಾರ್ದು ಎಕ್ಸ್ಲೇಟ್ರು. ಮತ್ತೆ ಒಂದಷ್ಟು ದೂರ ಹೋದ್ಮೇಲೆ ಸೆಕೆಂಡ್ ಗೇರು, ಹಂಗೆ ಒಂದು ಸ್ವಲ್ಪ ದೂರ ಹಂಗೆ ಹೋಗ್ತಾನೆ ಗೇರ್ ಚೇಂಜ್ ಮಾಡ್ಕೋಬೇಕು. ನಾವು ಜಾಸ್ತಿ ದೂರ ಎಲ್ಲೂ ಹೋಗ್ತಾ ಇಲ್ಲ, ಯಾಕಂದ್ರೆ ಸುಮ್ಮನೆ ಇದು ತೋರ್ಸೋದಲ್ಲ. ಅದಕ್ಕೆ ಇಲ್ಲಿ ಸುತ್ತಾಡ್ತಾ ಇದ್ವಿ. ಮತ್ತೆ ಸುಮ್ಮನೆ ಡೀಸೆಲ್ ವೇಸ್ಟ್. ನಮ್ಮ ಫ್ರೆಂಡ್ ಮತ್ತೆ ಪಿಕಪ್ ಇದೆ ಇವಾಗ. ಮತ್ತೆ ನೀವು ಕಾರು ಸ್ಟಾಪ್ ಮಾಡಬೇಕು ಅಂದಾಗ ಫಸ್ಟ್ ಕ್ಲಚ್ ತುಳ್ಕೋಬಾರ್ದು. ಲೈಟಾಗಿ ಬ್ರೇಕ್ ತುಳ್ಕೊಂಡು ಮತ್ತೆ ಕ್ಲಚ್ ತುಳಿಬೇಕು. ಒಂದೇ ಸತಿ ಕ್ಲಚ್ ತುಳಿದಿದೆ ಅಂದ್ರೆ ಕಂಟ್ರೋಲ್ ಸಿಗಲ್ಲ, ಗಾಡಿ ಹೇಳ್ಕೊಂಡು ಹೊರಟೋಗುತ್ತೆ ಮುಂದಕ್ಕೆ. ನಾವು ರನ್ನಿಂಗ್ ಅಲ್ಲಿ ಹೋದಾಗ ಆ ತರ ಕೆಲಸ ಮಾತ್ರ ಯಾವತ್ತೂ ಮಾಡಬಾರ್ದು. ಇವಾಗ ರೋಡ್ ಬ್ರೇಕ್ ಮಾಡ್ತೀವಿ, 60 ಇರ್ತೀವಿ. 60ರಲ್ಲಿ ನಾವು ಸಡನ್ಲಿ ಕ್ಲಚ್ ಹಿಡಿಬಾರ್ದು, ಯಾಕಂದ್ರೆ ಕಂಟ್ರೋಲ್ ಸಿಗಲ್ಲ. ಮುಂದೆ ಯಾವ್ದಾದ್ರು ಗಾಡಿ ಇದ್ರೆ ಸಡನ್ಲಿ ಬ್ರೇಕ್ ಸಿಗಲ್ಲ. ಅವಾಗ ಏನ್ ಮಾಡ್ಬೇಕು ಫಸ್ಟ್ ಅಂತಂದ್ರೆ ಸ್ಲೋ ಆಗಿ ನಾವು ಸ್ವಲ್ಪ ಬ್ರೇಕ್ ಪ್ರೆಸ್ ಮಾಡ್ಕೋತೆ, ಆಮೇಲೆ ಗಾಡಿ ಬಂದ್ ಬೀಳೋ ಟೈಮಲ್ಲಿ ಕ್ಲಚ್ ಹಿಡಿಬೇಕು. ನಾನು ನೋಡ್ಕೊಂಡೆ. ಮತ್ತೆ ಲಾಸ್ಟ್ ಅಲ್ಲಿ ನೀವು ಗಾಡಿ ಸ್ಟಾಪ್ ಮಾಡೋವಾಗ ಗೇರು ನ್ಯೂಟ್ರಲ್ ಮಾಡಿಬಿಟ್ಟು ಕ್ಲಚ್ ಬಿಟ್ಟು ಚೆಕ್ ಮಾಡಿ. ಯಾಕಂದ್ರೆ ಒಂದೊಂದು ಗಾಡಿ ಹಂಗೆ ಗೇರಲ್ಲೇ ಇರುತ್ತದೆ, ಅದು ಮತ್ತೆ ಕ್ಲಚ್ ಬಿಟ್ಟಾಗ ಪಟ್ಟ ತೆಗಿರುತ್ತೆ ಗಾಡಿ. ನಾವು ಗಾಡಿ ಸ್ಟಾಪ್ ಮಾಡೋವಾಗ ಇವಾಗ ನಿಲ್ಸುವಲ್ಲ, ಎಲ್ಲಾದ್ರೂ ಹೋಗಿ ಊಟಕ್ಕೆ ನಿಲ್ಸೋದ, ಇಲ್ಲ ನೀನು ಗಾಡಿ ನಿಲ್ಸ್ಬಿಟ್ಟು ಮನೆ ಒಳಗೆ ಹೋಗೋದು, ಇಲ್ಲ ಎಲ್ಲಾದ್ರೂ ಹೋಗ್ಬೇಕಂದಾಗ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಹೋಗ್ಬೇಕಂತ ಆ ತರ ಟೈಮಲ್ಲಿ ಏನ್ ಮಾಡ್ತೀರಂದ್ರೆ ಗಾಡಿ ಫಸ್ಟು ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಆಮೇಲೆ ಫಸ್ಟ್ ಗೇರಿಗೆ ಹಾಕಿ ಗಾಡಿ ಸ್ಟಾಪ್ ಮಾಡಬೇಡಿ. ಯಾಕಂದ್ರೆ ಇಲ್ಲಿ ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ನೀವು ನ್ಯೂಟ್ರಲ್ ಮಾಡಿ ಹೋಗ್ತೀರ ಒಂದೊಂದ್ಸತಿ. ಅದೇನಾಗುತ್ತೆ, ಯಾವ ಟೈಮು ಏನು ಅಂತ ಹೇಳೋಕ್ಕಾಗಲ್ಲ. ನೀವು ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಇಲ್ಲಿ ನ್ಯೂಟ್ರಲ್ ಮಾಡಿಬಿಟ್ಟು ಹೋಗಿರ್ತೀರಾ, ಬಟ್ ಅದು ಒಂದೊಂದ್ಸತಿ ಮೂವ್ ಆಗಿಬಿಡುತ್ತೆ ಗಾಡಿ. ಅದಕ್ಕೆ ಹ್ಯಾಂಡ್ ಬ್ರೇಕು ಹಾಕ್ಬೇಕು, ಮತ್ತೆ ಫಸ್ಟ್ನೇ ಗೇರಲ್ಲಿ ಹಾಕ್ಬಿಟ್ಟು ನಿಲ್ಲಿಸ್ಬೇಕು. ಮತ್ತೆ ನೀವು ಇದು ಫಸ್ಟ್ನೇ ಗೇರಾಗ ಹಾಕ್ಬಿಟ್ಟು ಇಲ್ಲ ಸೆಕೆಂಡ್ ಗೇರ್ ಥರ್ಡ್ ಗೇರ್ ಯಾವುದೋ ಒಂದು ಗೇರಲ್ಲಿ ಹಾಕ್ಬಿಟ್ಟು ಹ್ಯಾಂಡ್ ಬ್ರೇಕ್ ಹಾಕ್ದಿರ ಹೋಗಿದ್ರಂದ್ರೆ ಅದು ಗ್ರಾಚಾರ ಕಟ್ಟಿ ಗಾಡಿ ಏನಾದ್ರು ಮುಂದಕ್ಕೆ ಹೋಗೈತಂದ್ರೆ ಫಸ್ಟ್ ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು ಆಮೇಲೆ ಫಸ್ಟ್ನೇ ಗೇರಾಗ ಹಾಕಿ ಗಾಡಿ ಸ್ಟಾಪ್ ಮಾಡಿ.